ಹಲೋ ಯಂಗ್ ಮೈಂಡ್ಸ್, ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್. ಇವತ್ತಿನ ಮುಖ್ಯ ಮಾಹಿತಿ ಏನು ಅಂದರೆ NBCCಗೆ ಸಂಬಂಧಪಟ್ಟಂತೆ. ಸೊ ಈ ಒಂದು NBCC ಇಸ್ ನಥಿಂಗ್ ಬಟ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಕಾರ್ಪೊರೇಷನ್. ಈ ಒಂದು NBCC ಸೆಂಟ್ರಲ್ ಗೌರ್ಮೆಂಟ್ ಅಡಿಯಲ್ಲಿ ಬರ್ತಕ್ಕಂಥದ್ದು. ದಟ್ ಈಸ್ ಮಿನಿಸ್ಟ್ರಿ ಆಫ್ ಹೋಮ್ ಆ್ಯಂಡ್ ಅರ್ಬನ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ. ಸೊ ಯಾರ್ಯಾರಿಗೆ ರೆಕ್ರೂಟ್ಮೆಂಟ್ ಆಪರ್ಚುನಿಟೀಸ್ನ ಬಿಟ್ಟಿದ್ದಾರೆ ಅನ್ನೋದ್ರ ಕುರಿತಾದಂತೆ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ NBCC ಅಫಿಷಿಯಲ್ ವೆಬ್ಸೈಟಿಗೆ ವಿಸಿಟ್ ಮಾಡಿದ ತಕ್ಷಣ ದೇರ್ ಆರ್ ಮೆನಿ ಹೋಮ್ ಅಬೌಟಸ್ ಬಿಸ್ನೆಸ್ ಸರ್ವಿಸ್ ಮೀಡಿಯಾ ಕುರಿತಾದಂಥ ಇನ್ಫಾರ್ಮೇಷನ್ಸ್ ಇರುತ್ತೆ. ನಮಗೆ ಪರ್ಟಿಕ್ಯುಲರ್ಲಿ ಕೆರಿಯರ್ ಆಪರ್ಚುನಿಟೀಸ್ ಆಗಿರೋದ್ರಿಂದ ಹ್ಯೂಮನ್ ರಿಸೋರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ, ಇನ್ ದಟ್ ಪರ್ಟಿಕ್ಯುಲರ್ ಆಗಿ ಕೆರಿಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಕೆರಿಯರ್ ಅಟ್ NBCC ಅನ್ನೋದೊಂದು ಪೋರ್ಟಲ್ ತೋರಿಸುತ್ತೆ. ಸೊ ಆ ಒಂದು ಪರ್ಟಿಕ್ಯುಲರ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಹೊಸ ರೆಕ್ರೂಟ್ಮೆಂಟ್ ಅಪ್ಲಿಕೇಶನ್ಸ್ ನೋಟಿಫಿಕೇಷನ್ಸ್ ಏನು ಬಿಟ್ಟಿದ್ದಾರೆ ಆ ಒಂದು ನೋಟಿಫಿಕೇಷನ್ಸ್ಗೆ ಹೋಗ್ತೀವಿ. ಸೊ ಈ ಒಂದು ನೋಟಿಫಿಕೇಷನ್ಸ್ ಯಾರ್ಯಾರಿಗೆ, ಮೊದಲನೇದಾಗಿ ಸೀನಿಯರ್ ಪ್ರಾಜೆಕ್ಟ್ ಎಕ್ಸಿಕ್ಯೂಟಿವ್ ಫಾರ್ ಸಿವಿಲ್. ಸೊ ಯಾರೆಲ್ಲ ಸಿವಿಲ್ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಪ್ರಾಜೆಕ್ಟ್ ಎಕ್ಸಿಕ್ಯೂಟಿವ್ ಆಗಿ ಅಪ್ಲಿಕೇಶನ್ಸ್ನ ಆಹ್ವಾನಿಸಿದ್ದಾರೆ. ದಟ್ ಈಸ್ ಏಜ್ ಲಿಮಿಟ್ ಈಸ್ ಅಪ್ಪರ್ ಏಜ್ ಹ್ಯಾಸ್ 30 years ಆ್ಯಂಡ್ ದೆನ್ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ಸ್ ನಿಮಗೆ ಗೊತ್ತಿರೋ ಹಾಗೇ ಸಿವಿಲ್ ಇಂಜಿನಿಯರಿಂಗ್ ಮಾಡ್ಕೊಬೇಕು ಅಥವಾ ಈಕ್ವಿವೆಲೆಂಟ್ ಫ್ರಮ್ ಗೌರ್ಮೆಂಟ್ ರೆಕಾಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟು ತೊಗೊಂಡಿರಬೇಕು. ಸೊ ಈ ಒಂದು ಎಸೆನ್ಷಿಯಲ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಏನಾಗಿರಬೇಕು, 2 years ಎಕ್ಸ್ಪೀರಿಯನ್ಸ್ ಇನ್ ದ ಫೀಲ್ಡ್ ಆಫ್ PMC, EPC, ರಿಯಲ್ ಎಸ್ಟೇಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. 1 year ರಿಲ್ಯಾಕ್ಸೇಷನ್ ಇನ್ ಎಕ್ಸ್ಪೀರಿಯನ್ಸ್ will be provided to that candidate who have done MTech courses. ಸೊ ಯಾರೆಲ್ಲ ಬ್ಯಾಚುಲರ್ ಮಾಡ್ಕೊಂಡಿದ್ದೀರೋ ಅವ್ರಿಗೆ 2 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು. ಬಟ್ ಯಾರೆಲ್ಲ MTech ಮಾಡ್ಕೊಂಡಿದ್ದೀರೋ ಅವ್ರಿಗೆ 1 year ಎಕ್ಸ್ಪೀರಿಯನ್ಸ್ ಇದ್ರೂ ಸಹ ನಡೆಯುತ್ತೆ. ಹಾಗೆಯೇ ಟೋಟಲ್ ಆಗಿ 20 ಮೆಂಬರ್ಸ್ಗೆ ಈ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಎಕ್ಸಿಕ್ಯೂಟಿವ್ ಇನ್ ಸಿವಿಲ್ಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಎರಡನೇದಾಗಿ ಸೀನಿಯರ್ ಪ್ರಾಜೆಕ್ಟ್ ಎಕ್ಸಿಕ್ಯೂಟಿವ್ ಎಲೆಕ್ಟ್ರಿಕಲ್. ಸೊ ಅವ್ರಿಗೂ ಸಹ ಏಜ್ ಲಿಮಿಟ್ 30 years ಆಗಿರಬೇಕು. ಅವರು ಸಹ ಫುಲ್ ಟೈಮ್ ಡಿಗ್ರಿಯನ್ನು ಮಾಡ್ಕೊಂಡಿರಬೇಕು. ಹಾಗೆ 2 years ಆಫ್ ಎಕ್ಸ್ಪೀರಿಯನ್ಸು ಸಹ ಹೊಂದಿರಬೇಕು. ಜೊತೆಗೆ MTech ಮಾಡಿರೋರಿಗೆ 1 year ರಿಲ್ಯಾಕ್ಸೇಷನ್ಸು ಸಹ ಕೊಡ್ತಾರೆ. ಈ ಒಂದು ಪರ್ಟಿಕ್ಯುಲರ್ ಪೋಸ್ಟ್ ಟೋಟಲ್ 5 ಪೋಸ್ಟ್ಗಳನ್ನ ಇದೆ. ಸೊ ನೆಕ್ಸ್ಟ್ ಥರ್ಡ್ ಒನ್ ಇಸ್ ಮ್ಯಾನೇಜ್ಮೆಂಟ್ ಟ್ರೈನಿ ಫಾರ್ ಸಿವಿಲ್. ಸೊ ಈ ಒಂದು ಪರ್ಟಿಕ್ಯುಲರ್ ಮ್ಯಾನೇಜ್ಮೆಂಟ್ ಟ್ರೈನಿಗೆ 20 years ಆಫ್ ಏಜ್ ಲಿಮಿಟ್ ಇರಬೇಕು. ಫುಲ್ ಡಿಗ್ರಿ ಮಾಡ್ಕೊಂಡಿರಬೇಕು, ಅಂದರೆ ಫುಲ್ ಟೈಮ್ ಡಿಗ್ರಿ ಮಾಡ್ಕೊಂಡಿರಬೇಕು ವಿತ್ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ. ಯಾವುದೇ ರೀತಿಯಾದಂತಹ ಎಕ್ಸ್ಪೀರಿಯನ್ಸ್ ಕ್ವಾಲಿಫಿಕೇಷನ್ಸ್ ಇಲ್ಲ. ಈ ಒಂದು ಪರ್ಟಿಕ್ಯುಲರ್ ಪೋಸ್ಟ್ ಟೋಟಲ್ ಆಗಿ 20 ಇದೆ. ಹಾಗೆ ಫೋರ್ತ್ ಒನ್ ಆ್ಯಂಡ್ ಲಾಸ್ಟ್ ಒನ್ ಇಸ್ ಮ್ಯಾನೇಜ್ಮೆಂಟ್ ಟ್ರೈನಿ ಎಲೆಕ್ಟ್ರಿಕಲ್. ಇದಕ್ಕೂ ಸಹ ಸೇಮ್ ಕ್ರೈಟೀರಿಯಾವನ್ನು ಹೊಂದಿರಬೇಕು, 20 years ಆಫ್ ಏಜ್ ಲಿಮಿಟ್ ಆ್ಯಂಡ್ ದೆನ್ ಫುಲ್ ಟೈಮ್ ಡಿಗ್ರಿ ವಿತ್ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ. ಸೊ ಈ ಒಂದು ಪರ್ಟಿಕ್ಯುಲರ್ ಪೋಸ್ಟು ಸಹ 5 ವೇಕೆನ್ಸಿಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಇಷ್ಟು ಎಲೆಕ್ಟ್ರಿಕಲ್ ಆ್ಯಂಡ್ ಸಿವಿಲ್ ಪೋಸ್ಟ್ಗಳಿಗೆ ಯಾರೆಲ್ಲ ಎಲಿಜಿಬಿಲಿಟಿಯನ್ನು ಹೊಂದಿದಿರೋ ಅವರು ಅಪ್ಲೈ ಮಾಡಬೇಕಾಗಿರ್ತಕ್ಕಂಥ ಲಾಸ್ಟ್ ಡೇಟ್, ದಟ್ ಈಸ್ ಕ್ಲೋಸಿಂಗ್ ಡೇಟ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ ಇಸ್ 15th of February 2023. ಸೊ ಯಾರೆಲ್ಲ ಕ್ರೈಟೀರಿಯಾವನ್ನು ಹೊಂದಿರ್ತಿರೋ ಅವರು ಅಪ್ಲೈ ಮಾಡಿ. ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಒಂದು ಸಲ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಎಂಟೈರ್ ನೋಟಿಫಿಕೇಷನ್ಸನ್ನು ಅರ್ಥ ಮಾಡ್ಕೊಂಡಿದ್ದ ನಂತರ ಅಪ್ಲೈ ಮಾಡೋದು ಉತ್ತಮ. ಹಾಗೆ ಈ ಒಂದು ಪರ್ಟಿಕ್ಯುಲರ್ ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ಏನೆಲ್ಲ ಪ್ರೊಸೆಸ್ ಏನಿರುತ್ತೆ. ಸೊ ಇದಾದ ನಂತರ ಫಸ್ಟ್ ಸೀನಿಯರ್ ಪ್ರಾಜೆಕ್ಟ್ ಎಕ್ಸಿಕ್ಯೂಟಿವ್ ಸಿವಿಲ್ಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಹಾಗೆ ಪರ್ಸ್ನಲ್ ಇಂಟರ್ವ್ಯೂ ಸಹ ಇರುತ್ತೆ. ಸೊ ಇವೆರಡರಲ್ಲೂ ಮಿನಿಮಮ್ ವೇಟೇಜ್ ಎಷ್ಟಿರಬೇಕು, 70% ಆ್ಯಂಡ್ 30% ರೆಸ್ಪೆಕ್ಟಿವ್ಲಿ, ಬೋತ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆ್ಯಂಡ್ ಪರ್ಸ್ನಲ್ ಇಂಟರ್ವ್ಯೂ. ಹಾಗೆ ಮ್ಯಾನೇಜ್ಮೆಂಟ್ ಟ್ರೈನಿ ಸಿವಿಲ್ ಅಲ್ಲಿ ಏನಿರುತ್ತೆ, ಗೇಟ್ 2022 ಸ್ಕೋರ್ ಆ್ಯಂಡ್ ಪರ್ಸ್ನಲ್ ಇಂಟರ್ವ್ಯೂ. ಸೊ ಈ ಒಂದು ಮ್ಯಾನೇಜ್ಮೆಂಟ್ ಟ್ರೈನಿ ಸಿವಿಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಎರಡಕ್ಕೂ ಸಹ ಯಾರು ಗೇಟಲ್ಲಿ ನಿಮ್ಮ ಒಂದು ನಂಬರನ್ನು ರಿಜಿಸ್ಟರ್ ಮಾಡ್ಕೊಂಡಿರ್ತೀರೋ, ಹಾಗೆ ಯಾರು 2022 ಎಕ್ಸಾಮಲ್ಲಿ ಅಪಿಯರ್ ಆಗಿ ಕ್ಲಿಯರ್ ಮಾಡ್ಕೊಂಡಿರ್ತಾರೋ ಅವ್ರು ಮಾತ್ರ ಈ ಒಂದು ಮ್ಯಾನೇಜ್ಮೆಂಟ್ ಟ್ರೈನಿ ಸಿವಿಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಎರಡಕ್ಕೂ ಸಹ ಅರ್ಜಿಯನ್ನು ಹಾಕ್ಲಿಕ್ಕಾಗೋದು. ಸೊ ಹಾಗಾಗಿ ಒಂದು ಸಲ ಯಾರೆಲ್ಲ ಕ್ಯಾಂಡಿಡೇಟ್ಸ್ ಎಲಿಜಿಬಿಲಿಟಿಯನ್ನು ಹೊಂದಿದಿರೋ ನೋಟಿಫಿಕೇಷನ್ಸ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದ ನಂತರನೇ ಅಪ್ಲಿಕೇಶನ್ಸ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.